ನಮಸ್ಕಾರ ಬಸ್ಸು. ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಸ್ವಾಗತಂ ಸುಸ್ವಾಗತಂ. ಇವತ್ತು ನಾನು ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಹೌದು, ಬ್ಯಾಂಗ್ಳೂರಲ್ಲಿ ಒಂದು ದಿನ ಬಜೆಟ್ ಫ್ರೆಂಡ್ಲಿ ಆಗಿ ಟ್ರಿಪ್ ಮಾಡಿದ್ರೆ ಎಷ್ಟು ಖರ್ಚಾಗತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ನ ಇವತ್ತು ನಾನು ನಿಮಗ್ ಕೊಡ್ತೀನಿ. ಸಂತೋಷ, ಬಹಳ ಸಂತೋಷ. ಎಂಡ್ ಟು ಎಂಡ್ ಡೀಟೇಲ್ಸ್ನ ಇವತ್ತು ನಾನು ನಿಮಗ್ ಕೊಡ್ತೀನಿ. ಎಲ್ಲಿಗೆ ಹೋಗ್ಬೋದು, ಎಷ್ಟು ಖರ್ಚಾಗುತ್ತೆ, ಊಟ ತಿಂಡಿ ಕತೆ ಏನು, ಟ್ರಾವೆಲ್ ಎಕ್ಸ್ಪೆನ್ಸ್ ಏನು, ಪ್ರತಿಯೊಂದನ್ನು ಡೀಟೇಲ್ ಆಗಿ ನಾನು ಇವತ್ತು ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ನಾನು ಒಬ್ಬನೇ ಹೋಗ್ತಿಲ್ಲ, ನನ್ನ ಜೊತೆ ಒಂದು ಗ್ಯಾಂಗ್ ಕೂಡ ಟ್ರಾವೆಲ್ ಮಾಡ್ತಿದ್ದೆ. ಎಲ್ರನ್ನೂ ಹೋಗಿ ಮೀಟ್ ಆಗಿ ನಾನು ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ನಾವು ಯೂಶಲಿ ಈ ಥರ ಬಜೆಟ್ ಫ್ರೆಂಡ್ಲಿ ಟ್ರಿಪ್ನ ಪ್ಲಾನ್ ಮಾಡಿದಾಗ ನಮಗೆ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋ ವಿಚಾರಗಳು ಯಾವುದಪ್ಪ ಅಂದರೆ ಎರಡು. ಅದರಲ್ಲಿ ಮೊದಲನೇದು ಟ್ರಾನ್ಸ್ಪೋರ್ಟ್ ಮೋಡ್. ಹೌದು, ನಾವು ಬ್ಯಾಂಗ್ಳೂರ್ ಸುತ್ತಮುತ್ತ ಎಲ್ಲರೂ ಹೋಗ್ಬೇಕು ಅಂತ ಅನ್ಕೊಂಡಾಗ ಅನ್ಕೋತೀವಿ ಬಸ್ಸಲ್ಲೇ ಹೋಗ್ಬಿಡೋಣ ಅಂತ. ಬಟ್ ಇಲ್ಲಿ ಆಕ್ಚುಯಲ್ ಮ್ಯಾಟ್ರ್ ಏನಂದ್ರೆ, ಬಸ್ ಅವೈಲಬಿಲಿಟಿ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಇದ್ರೂ ಕೂಡ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಟೈಮ್ ಕೀಪ್ ಅಪ್ ಮಾಡಕ್ ಆಗಲ್ಲ. ಸೊ ಟೈಮ್ನ ಕವರ್ ಮಾಡೋದಕ್ಕೆ ನಾವು ಮುಖ್ಯವಾಗಿ ಬಸ್ಸಲ್ಲಿ ಹೋಗ್ತೀವಿ ಅಂತ ಅನ್ಕೊಳ್ಳಿ. ಕೆಲವೊಂದ್ಸರಿ ಬಸ್ಸು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತ್ರ ನಿಲ್ಸುತ್ತೆ, ಬಟ್ ನಾವು ಬಸ್ ಸ್ಟ್ಯಾಂಡ್ ಬಿಟ್ಟು ಕೂಡ ಮುಂದೆ ದೂರ ಹೋಗೋ ಇನ್ಸ್ಟೆನ್ಸ್ಗಳು ಬಂದ್ರೆ ಹಿಂಸೆ ಅನ್ಸುತ್ತೆ. ಸೊ ಆ ರೀಸನ್ ಇಂದ ರಿಸ್ಕ್ ತಗೊಳ್ಳೋದು ಬೇಡ. ಬಸ್ಗಿಂತ ಬೈಕಲ್ಲಿ ಟ್ರಾವೆಲ್ ಮಾಡಿದ್ರೆ ಮನೆ ಬಾಕ್ಲಲ್ಲಿ ಹತ್ತೀವಿ, ಮನೆ ಬಾಕ್ಲಲ್ಲಿ ಇಳಿತೀವಿ, ಎಲ್ಲಿ ಬೇಕಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಬೈಕಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡ ತಕ್ಷಣ ನೀವು ಪೆಟ್ರೋಲ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅಂತ ನನಗೂ ಅರ್ಥ ಆಗುತ್ತೆ. ನನ್ನ ಹತ್ರ ಅದಕ್ಕೂ ಒಂದು ಪ್ಲಾನ್ ಇದೆ. ಅದು ಸೆಕೆಂಡ್ ಪ್ಲಾನ್. ಅದೇನಪ್ಪಾ ಅಂದ್ರೆ, ನಾವ್ ಈ ತರ ಬ್ಯಾಂಗ್ಳೂರ್ ಸುತ್ತಮುತ್ತ ಟ್ರಿಪ್ ನ ಪ್ಲಾನ್ ಮಾಡಿದಾಗ ಅಥವಾ ಎಲ್ಲೇ ಟ್ರಿಪ್ ನ ಪ್ಲಾನ್ ಮಾಡಿದಾಗ ಬೈಕಲ್ಲಿ ಹೋಗ್ಬೇಕು ಅನ್ಸ್ದಾಗ ಪೆಟ್ರೋಲ್ ಒಬ್ನೇ ಹಾಕೊಂಡು ಹೋದ್ರೆ ತುಂಬಾ ಹೆವಿ ಅನ್ಸುತ್ತೆ. ಅದಕ್ಕೆ ಜೊತೆಲಿ ಇಂಥವ್ರನ್ನ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಯಾರು ಇಲ್ಲ ಅಂತ ಯೋಚನೆ ಮಾಡ್ತಿದ್ರಾ? ಇದಾರೆ ಕಣ್ರಿ, ನಿಮಗ್ ಕಾಣಿಸ್ತಿಲ್ಲ, ಕರಿತೀನಿ ರೀ. ಮಗ ಬಾರೋ. ನನ್ನ ಮಗನೇ. ಇಂಥವ್ರನ್ನ ಯಾರನ್ನಾದ್ರೂ ಬೈಕಲ್ಲಿ ಜೊತೆಲಿ ಕರ್ಕೊಂಡು ಹೋದ್ರೆ ಪೆಟ್ರೋಲ್ ಅಲ್ಲಿ ಶೇರಿಂಗ್ ಹಾಕ್ತಾರೆ, ಹೋಗ್ಬೇಕಾದ್ರೆ ಕಂಪ್ನಿ ಕೊಡ್ತಾರೆ, ಹರಟೆ ಹೊಡಿತಾರೆ, ಮಾತಾಡ್ತಾರೆ. ಒಟ್ಟಲ್ಲಿ ಒಂಥರ ಎಂಟರ್ಟೈನ್ಮೆಂಟ್ ಪೀಸ್ಗಳು ಅಂತ ಹೇಳ್ಬೋದು. ನನಗೆ ಇವನ್ ಎಂಟರ್ಟೈನ್ಮೆಂಟ್, ಇವನಿಗೆ ನಾನ್ ಎಂಟರ್ಟೈನ್ಮೆಂಟ್. ಏನಂತೀರಾ? ಸೊ ಗೈಸ್, ಇವತ್ತು ನಮ್ಮ ಎಂಟೈರ್ ಟ್ರಿಪ್ ನ ಪ್ಲಾನ್ ಮಾಡ್ತಿರೋದು ಇವರೇ, ನಮ್ ರಾಖಿ ಅವರು. ಇನ್ನ ತುಂಬಾ ಜನ ಬರೋದಿದ್ದಾರೆ, ಅವ್ರನ್ನು ಕರ್ಕೊಂಡು ನಾವು ಹೊರಡ್ತೀವಿ. ಸಿಗೋಣ. ಅಂಡ್ ಎಲ್ಲಾ ಡೀಟೇಲ್ಸ್ ನಾವು ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀವಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಈಗ ನಮ್ಮಿಬ್ಬರಲ್ಲಿ ನಾನು ನನ್ನ ಗಾಡಿನ ತಗೊಂಡು ಹೋಗ್ತಿದ್ದೀನಿ. ಬಟ್ ಇಲ್ಲಿ ಮ್ಯಾಟ್ರ್ ಏನಂದ್ರೆ, ನನ್ನ ಗಾಡಿ ಎಂಟಾರ್ಕು. ನನ್ನ ಗಾಡಿ ಕೊಡೋ ಮೈಲೇಜ್ ನೋಡಿದ್ರೆ ನಮ್ ರಾಖಿ ರಿಯಾಕ್ಷನ್ ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಬಸ್ಸು, ನಾವೀಗ ನಂದಿ ಬೆಟ್ಟದ ಕೆಳಗಡೆ ಇದೀವಿ. ನಾನು ಎಕ್ಸಾಕ್ಟ್ ಆಗಿ ರಾಖಿ ಮನೆಯಿಂದ ಬಿಟ್ಟಾಗ ಟೈಮ್ ಒಂದ್ 4:15-4:30 ಆಗಿತ್ತು. ಎಕ್ಸಾಕ್ಟ್ 1 hour ಅಲ್ಲಿ ನಾವು ನಂದಿ ಬೆಟ್ಟ ಡೌನ್ ಅಲ್ಲಿ ರೀಚ್ ಆಗಿದೀವಿ. ನಂದಿ ಬೆಟ್ಟಕ್ಕೆ ಡೌನ್ ಬಂದ ತಕ್ಷಣ ಇಲ್ಲಿ ಎಂಟ್ರಿ ಆಗೋದಕ್ಕೆ ಟಿಕೆಟ್ ಕೇಳ್ತಾರೆ. ಪರ್ ಹೆಡ್ 20 ರೂಪಾಯಿ, ಒಂದು ಗಾಡಿಗೆ 30 ರೂಪಾಯಿ. ನಾವು ಬನ್ನಿ 2 wheeler ಆಗಿದ್ರಿಂದ ಇಬ್ರಿಂದ ಒಂದು ಗಾಡಿಗೆ 70 ರೂಪಾಯಿ ಬಿದ್ದಿದೆ. ಸೊ ಈಗ ನಾವು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆ ನಮ್ಮ ಎಂಟೈರ್ ಗ್ಯಾಂಗ್ ನ ನಿಮ್ಗೊಂದ್ಸರಿ ಮೀಟ್ ಮಾಡಿಸ್ಬಿಡ್ತೀನಿ. ಸೊ ಬನ್ನಿ. ನೀವು ನೋಡ್ತಿರ್ಬೋದು ಎಲ್ಲ ಇಲ್ಲೇ ನಿಂತವ್ರೆ. ಸೊ ದಿಸ್ ಈಸ್ ನಮ್ ಯೋಗಿ, ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ. ಅಂಡ್ ಇದು ನಮ್ಮ ತರುಣ, ಇವನ್ ಬಗ್ಗೆ ಹೇಳಕ್ ತುಂಬಾ ಇದೆ, ಮುಂದೆ ಹೇಳೋಣ. ಅಂಡ್ ದಿಸ್ ಇಸ್ ಅವರ್ ನಿತಿ ಅಂಡ್ ಅವರ್ ಟಾಮ್ ಬಾಯ್ ರಾಖಿ. ಅಂಡ್ ಇವಾಗ ನಮ್ಮ ಗ್ಯಾಂಗಿಗೆ ಹೊಸ ಎಂಟ್ರಿ ಆಗಿದೆ. ಅಂಡ್ ದಿಸ್ ಇಸ್ ರಾಖಿ ತಂಗಿ. ರಾಖಿನ ರೋಸ್ಟ್ ಮಾಡೋದಕ್ಕೆ ಒಂದ್ ತಂಗಿ ಕಾಂಪ್ಲಿಮೆಂಟರಿ ಆಗಿ ಬಂದಿದ್ದಾರೆ. ಸೊ ಗೈಸ್, ಶುರು ಹಚ್ಕೊಳ್ಳೋಣ, ಬನ್ನಿ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋದ್ಮೇಲೆ ನಾವು ನಿಮ್ಗೆ ಸಿಗ್ತೀವಿ. ಈ ನಂದಿ ಬೆಟ್ಟಕ್ಕೆ ನಂದಿ ಅನ್ನೋ ಹೆಸರು ಹೆಂಗ್ ಬಂತಪ್ಪ ಅಂದ್ರೆ, ಈ ಬೆಟ್ಟದ ಶೇಪು ಒಂಥರ ಸ್ಲೀಪಿಂಗ್ ಬುಲ್ ಅಂದ್ರೆ ಮಲಗಿರೋ ಒಂದು ನಂದಿ ರೂಪದಲ್ಲಿ ಇರೋದ್ರಿಂದ ಇದನ್ನ ನಂದಿ ಬೆಟ್ಟ ಅಂತ ಕರೀತಾರೆ ಅಂತ ಗೂಗಲ್ ಅಣ್ಣ ನಮಗೆ ಹೇಳ್ತಾನೆ. ಸೊ ಆ ಇನ್ಫಾರ್ಮೇಶನ್ ಇಟ್ಕೊಂಡು ಇವತ್ತು ನಾವು ನಂದಿ ಬೆಟ್ಟನ ರೌಂಡ್ ಹಾಕಕ್ ಬಂದಿದೀವಿ. ಸೊ ನಾವು ಬಂದ ತಕ್ಷಣ ನಂದಿ ಬೆಟ್ಟ ನಮಗೆ ಸ್ವಾಗತ ಮಾಡ್ತಿದೆ. ಹೆಂಗೆ ಗೊತ್ತಾ? ಹಿಂಗೆ ನೋಡಿ, ಇಲ್ಲಿ ವೆಲ್ಕಮ್ ಟು ನಂದಿ ಹಿಲ್ಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಯಾವ ಚಿಕ್ಕಮಂಗ್ಳೂರ್ ಬೇಕ್ರಿ, ಬರ್ರಿ ನಂದಿ ಬೆಟ್ಟಕ್ಕೆ. ಏನ್ರಿ ಚಿಕ್ಕಮಂಗ್ಳೂರು, ಏನ್ರಿ ಮೀಡಿಯಾ ಅಂದಂಗ ನಾವು. ಏನೋ ಕಾಣ್ತಾ ಇಲ್ಲ ಕಣ್ರಿ, ವ್ಯೂ ಪಾಯಿಂಟ್ ಬಂದ್ರು ಅಷ್ಟಾನೆ ಇಲ್ಲ ಕಣ್ರಿ. ಹೆಂಗನ್ಸಿದೆ ಮಗ? ಸೂಪರ್. ಲಿಟ್ರಲಿ ಯಾವ ಚಿಕ್ಕಮಂಗ್ಳೂರ್ಗೆ ಒಂದ್ ಕಮ್ಮಿ ಇಲ್ಲ ಅಂತ ಅನ್ನಿಸ್ತಿದೆ ಅಲ್ಲ. ಬ್ಯಾಂಗ್ಳೂರ್ ವೆದರ್ ಸೀರಿಯಸ್ ಆಗಿ ಕ್ರೇಜಿ ಗುರು. ಏನ್ ವೈಬ್ ಬಂದ್ರೆ ಮಾತ್ರ ನಿಮಗ್ ಸ್ವಲ್ಪ ಓವರ್ ರೇಟೆಡ್ ಅನ್ಸ್ಬೋದು, ಬಟ್ ನಂಗೆ ಕೊಡ್ತಿರೋ ವೈಬ್ ಮಾತ್ರ ವರ್ತಿದೆ. ಗೈಸ್, ಆಕ್ಚುಲಿ ಇವತ್ತೊಂದು ಮ್ಯಾಟರ್ ಹೇಳ್ಬೇಕು. ನಮ್ ರಾಖಿ ತಂಗಿ ಗುಣಶ್ರೀ ಇವತ್ತು ಸ್ಕೂಲಿಗೆ ಬಂಕಾಕ್ ಬಂದಿರೋದು. ಇನ್ ಕೇಸ್ ಅವ್ರ ಸ್ಕೂಲ್ ಅವರು ಇಲ್ಲ ಅವ್ರ ಟೀಚರ್ಸ್ ಎಲ್ಲ ನೋಡ್ತಿದ್ರೆ ನೋಡ್ಕೊಂಡ್ಬಿಡಿ. ನಿಮ್ ಸ್ಟೂಡೆಂಟ್ ಇವತ್ತು ನಮ್ ಜೊತೆ ಇದಾರೆ. ಸ್ಕೂಲಿಗೆ ಬಂಕಾಕ್ ಬಂದವಳೆ, ಬಂಕಾಕ್ ಬಂದಿರೋದು.
ಸೊ ಇಲ್ಲಿ ಪ್ರೂಫ್ ಇದೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಆಕ್ಚುಲಿ ಗೈಸ್, ಬರ್ತಾ ಗಾಡಿಗೆ 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದ. ಆ 200 ರೂಪಾಯಿ ಪೆಟ್ರೋಲು ಹೆಚ್ಚು ಕಮ್ಮಿಯಾಗಿ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟಲ್ಲೇ ಬ್ಲಿಂಕ್ ಬಂದ್ಬಿಟ್ಟೈತೆ. ಹೋಗ್ಬೇಕಾದ್ರೆ ಇನ್ನ ಎಷ್ಟಾಗುತ್ತೋ ಗೊತ್ತಿಲ್ಲ. ಸದ್ಯದ ಎಕ್ಸ್ಪೆನ್ಸ್ ಮಟ್ಟಿಗೆ ಗಾಡಿಗೆ 200 ರೂಪಾಯಿ ಪೆಟ್ರೋಲ್ ಆಗಿದೆ. ಅಂಡ್ ಇಲ್ಲಿ ಒಂದ್ ಗಾಡಿಗೆ 70 ರೂಪಾಯಿ ಆಗಿದೆ. ಫೈನಲ್ ಆಗಿ ಎಲ್ಲ ಲೆಕ್ಕಾಚಾರ ಮಾಡೋಣ. ಬಟ್ ಸದ್ಯಕ್ಕೆ ಇಷ್ಟ ಆಗಿದೆ. ಆದಷ್ಟು ಟ್ರೈ ಮಾಡ್ತಿದೀನಿ ಬಜೆಟ್ ಫ್ರೆಂಡ್ಲಿ ಆಗಿ ಈ ಕಂಪ್ಲೀಟ್ ಟ್ರಿಪ್ ನ ಮುಗಿಸ್ಬೇಕು ಅಂತ. ಸೊ ನೋಡೋಣ ಇನ್ನು ಎಷ್ಟೆಷ್ಟು ಆಗ್ಬಹುದು, ಆಗುತ್ತೆ ಅಂತ. ಬನ್ನಿ. ಫೈನಲಿ ನಾವೀಗ ಸನ್ ರೈಸ್ ಪಾಯಿಂಟ್ ಬಂದಿದ್ದೀವಿ. ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸುತ್ತೆ ನನ್ಗಂತೂ ಐಡಿಯಾ ಇಲ್ಲ. ಬಟ್ ನಮ್ಮ ಕಣ್ಣಿಗೆ ಫಾಗ್ ಬಿಟ್ರೆ ಅಷ್ಟಾಗೇನು ಕಾಣಿಸಿಲ್ಲ. ಕ್ಲಿಯರ್ ಆಗಿ ಫಾಗ್ ಅಲ್ಲಿ ಕವರ್ ಆಗಿದೆ. ಕ್ರೇಜಿ ವ್ಯೂ ಮಾತ್ರ ಅಂತ. ವ್ಯೂ ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಹಾಗೆ ಒಂಥರ ಲೈಟ್ ಆಗಿದೆ ನೋಡಿ ಗಾಯ್ಸ್. ಮೋಸ್ಟ್ಲಿ ಕೋತಿಗೆ ಡೈವರ್ಸ್ ಆಗಿರ್ಬೋದು, ಅದಕ್ಕೆ ಇಲ್ಲಿ ಬಂದು ವ್ಯೂ ಎಂಜಾಯ್ ಮಾಡ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಿಜ ಬಸ್ಸು, ನಂದಿ ಬೆಟ್ಟದಲ್ಲಿ ವೆದರ್ ಮಾತ್ರ ಹೇಗಿದೆ ಅಂದ್ರೆ ಕ್ರೇಜಿ ಅಂತ ಹೇಳ್ಬೋದು. ತೇಳ್ತಾ ಇದೀವಿ ಗಾಡಿ ಬೀಸ್ತಿರೋ ಒಂದ್ ಫೋರ್ಸ್ಗೆ. ಫೈನಲಿ ನಾವು ನಂದಿ ಬೆಟ್ಟನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಈಗ ಇಲ್ಲಿಂದ ಹೊರಡ್ತಾ ಇದೀವಿ. ನೆಕ್ಸ್ಟ್ ನಮ್ಮ ಪಯಣ ಎಲ್ಲಿಗೆ ಅಂತ ನಮ್ಮ ಟ್ರಿಪ್ ಪ್ಲಾನ್ ರಾಕಿ ಹೇಳ್ಬೇಕಾಗಿದೆ. ನೆಕ್ಸ್ಟ್ ತಿಂಡಿ ತಿನ್ನಕ್ ಹೋಗೋಣ ಅಂತ ಹೇಳಿದಾನೆ, ನೋಡೋಣ. ನಂದಿ ಬೆಟ್ಟ ಮುಗಿಸ್ಕೊಂಡು ತಿಂಡಿಗೆ ಹೋಗೋ ಗ್ಯಾಪ್ ಅಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀವಿ. ದೇವಸ್ಥಾನ ತುಂಬಾ ಪುರಾತನವಾದದ್ದು ಅನ್ನೋ ಫೀಲ್ ಕೊಡ್ತಿದೆ. ಒಳಗಡೆ ಹೋಗಿ ನೋಡೋಣ, ನಿಮ್ಗೂ ತೋರಿಸ್ತೀನಿ. ಅಂಡ್ ನೀವು ಕೂಡ ಪ್ಲಾನ್ ಮಾಡ್ಬೋದು, ಅದ್ರ ಬಗ್ಗೆನೂ ಮಾತಾಡೋಣ ಬನ್ನಿ. ಈ ಭೋಗನಂದೀಶ್ವರ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಸರಿಸುಮಾರು ಒಂದು 8ನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ. ಈ ದೇವಸ್ಥಾನನ ರಾಷ್ಟ್ರಕೂಟರ ಕಾಲದಲ್ಲಿ ನೊಳಮ್ಮ ಅನ್ನೋ ರಾಜ ನಿರ್ಮಾಣ ಮಾಡಕ್ಕೆ ಶುರು ಮಾಡ್ತಾರೆ. ಈ ದೇವಸ್ಥಾನ ಯಾರ್ಯಾರ ಅಧೀನದಲ್ಲಿತ್ತು ಅನ್ನೋ ವಿಚಾರಕ್ಕೆ ಬಂದ್ರೆ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ರಾಷ್ಟ್ರಕೂಟರ ಅಧೀನದಲ್ಲಿ ಈ ಒಂದು ದೇವಸ್ಥಾನ ಇತ್ತು. ಈ ದೇವಸ್ಥಾನವನ್ನ ರಾಷ್ಟ್ರಕೂಟರು ನಿರ್ಮಾಣ ಮಾಡಿದ್ರು ಕೂಡ ಹೊಯ್ಸಳರ ದೇವಸ್ಥಾನ ನಿರ್ಮಾಣದ ಶೈಲಿಯನ್ನು ಮೀರಿಸುವಂತಿದೆ. ಒಂದೊಂದು ಸ್ಕಲ್ಪ್ಚರ್ ಕೂಡ, ಒಂದೊಂದು ಕೆತ್ತನೆ ಕೂಡ ಒಂದೊಂದು ಕಥೆಗಳನ್ನ ಹೇಳುತ್ತೆ. ತುಂಬಾ ಅದ್ಭುತವಾಗಿದೆ. ನೀವು ಖಂಡಿತ ಈ ಕಡೆ ಬಂದಾಗ ಡೆಫಿನೆಟ್ ಆಗಿ ಒಂದ್ಸರಿ ವಿಸಿಟ್ ಮಾಡಿ. ಮಸ್ಟ್ ವಿಸಿಟ್ ಅಂತ ಅಂತೂ ಪಕ್ಕಾ ಹೇಳ್ತೀನಿ. ಸಖತ್ತಾಗಿದೆ. ದೇವಸ್ಥಾನದಲ್ಲಿ ನಮಗೆ ಖರ್ಚಾಗಿದ್ದು ಒಟ್ಟು ಅಮೌಂಟ್ ಎಷ್ಟು ಅಂದ್ರೆ 80 ರೂಪಾಯಿ. 50 ರೂಪಾಯಿ ಪಾರ್ಕಿಂಗ್ ಅಂತ ಇಸ್ಕೊಂಡ್ರು, 30 ರೂಪಾಯಿ ಚಪ್ಪಲಿ ಬಿಡಕ್ಕೆ ಅಂತ ಇಸ್ಕೊಂಡ್ರು. ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋದ್ರೆ ದಯವಿಟ್ಟು ನಾವು ಮಾಡಿ ತಪ್ಪನ್ ಮಾಡ್ಬಿಡಿ. ಗಾಡಿನ ಹೊರಗಡೆ ಪಾರ್ಕ್ ಮಾಡಿ ಚಪ್ಪಲಿನ ಗಾಡಿ ಹತ್ರನೇ ಬಿಟ್ಟು ಒಳಗಡೆ ಹೋಗಿ. ಸ್ವಲ್ಪ ಕರುಣೆ ಇರ್ಲಿ. ಸೊ ಬಸ್ಸು ಈಗ ಹೊಟ್ಟೆ ತುಂಬಾ ಹಸಿದಿತ್ತು. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದಿದೀವಿ. ಹೊರಗಡೆ ಒಂದು ಹೋಟ್ಲು ಸಿಕ್ಕಿದೆ, ಒಳಗಡೆ ನಾವು ತಿನ್ನಕ್ ಹೋಗಿಲ್ಲ ಬಿಕಾಸ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಸೊ ನೀವು ನೋಡ್ಬೋದು ಹೋಟ್ಲು ಮುಂದೆ ನಾವೆಲ್ಲ ಇದ್ದೀವಿ. ತಿಂದಾದ್ಮೇಲೆ ಹೇಳ್ತೀನಿ ಬಿಲ್ ಎಷ್ಟಾಯ್ತು ಅಂತ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು. ತಿಂಡಿ ಜಾಗದಲ್ಲಿ ನಮ್ಗಾಗಿದ್ ಬಿಲ್ಲು ಬರೋಬ್ಬರಿ 300 ರೂಪಾಯಿ. 6 ಜನದಲ್ಲಿ ಡಿವೈಡ್ ಮಾಡಿದ್ರೆ ತಲೆಗೆ 50 ರೂಪಾಯಿ ತಿಂಡಿಗಾಗಿದೆ. ಈಗ ಗ್ಯಾಪ್ ಅಲ್ಲಿ ಒಂದು ಸೀನ್ ಆಗಿದೆ. ನಮ್ ಯೋಗಿ ಅವ್ರ ಫೋನ್ ನ ನಮ್ ಗಾಡಿಲಿ ಚಾರ್ಜ್ ಹಾಕಿದ್ರು. ಆ ಇಡ್ಬೇಕಾರೇನೋ ಫೋನ್ ಚೆನ್ನಾಗೇ ಇತ್ತು, ಬಟ್ ತೆಗಿಬೇಕಾದ್ರೆ ಹೆಂಗಾಗಿತ್ತು ತೋರಿಸಿ ಬಸ್. ಒಂದ್ ನಿಮಿಷ. ಹಿಂಗಾಗಿದೆ, ಪ್ರಿಂಟ್ ಅಲ್ಲಿ ಹಿಂಗಾಗಿದೆ. ಹೇಗ್ ಅನ್ನಿಸ್ತಿದೆ ನಿಮ್ಮ ಮನದಾಳದ ಮಾತುಗಳು? ಯಾಕ್ರಪ್ಪ ಅಯ್ಯೋ ಅನ್ಸ್ತೀರಾ? A few moments later. ಬಸ್ಸು ಈಗ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಾನ್ ನಿಮ್ ಮುಂದೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ಚಿಕ್ಕಬಳ್ಳಾಪುರ ಸೈಡ್ಗೆ ಯಾರೆಲ್ಲ ಟ್ರಿಪ್ಪಿಗೆ ಬರ್ಬೇಕು ಅಂತ ಅನ್ಕೊಂಡಿದ್ರ ಸ್ವಲ್ಪ ಹುಷಾರಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಓಡಾಡಿ. ಬಿಕಾಸ್ ಇವತ್ತು ನಮ್ ಜೊತೆ ಆಗಿದ ಇನ್ಸಿಡೆಂಟ್ ಏನಪ್ಪಾ ಅಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಲೈಕ್ ನಂದಿ ಬೆಟ್ಟ ಮುಗಿಸ್ಕೊಂಡು ಹಾಗೆ ಭೋಗನಂದೀಶ್ವರ ದೇವಸ್ಥಾನ ನೋಡ್ಕೊಂಡು ತಿಂಡಿ ತಿನ್ಕೊಂಡ್ ಬರ್ಬೇಕಾದ್ರೆ ಸಡನ್ ಆಗಿ ಪೊಲೀಸರು ಕೈ ಹಾಕಿದ್ರು ಒಂದ್ ಕಡೆ. ಸರಿ ಅಂತ ನಿಲ್ಸಿದ್ವಿ, DL ಕೇಳಿದ್ರು ಕೊಟ್ವಿ, ನಮ್ಮನ್ ಬಿಟ್ರು. ಸರಿ ಅಂತ ಮುಂದೆ ಬಂದ್ವಿ. 100 ಮೀಟರ್ ಮುಂದೆ ಬಂದಿಲ್ಲ, ಇನ್ನೊಂದ್ ಸೆಟ್ ಆಫ್ ಪೊಲೀಸರು ನಮ್ಮನ್ನ ಇಟ್ಕೊಂಡ್ರು. ನಾವ್ ಹೇಳಿದ್ವಿ ಸರ್ ಆಗ್ಲೇ ನಾವು ಕೊಟ್ಟಿದೀವಿ, ಸರಿ ನಾವು ಚೆಕ್ ಮಾಡ್ತೀವಿ ಬನ್ರಿ ಅಂತ ಅಂದ್ರು. ಸರಿ ಅಂತ ಚೆಕ್ ಮಾಡಿ ಅಂತ ಹೋಗಿ DL ಕೊಟ್ವಿ. ಅವ್ರು ನೋಡ್ರೆ ಪೊಲ್ಯೂಷನ್ ಕಂಟ್ರೋಲ್ ಸರ್ಟಿಫಿಕೇಟ್ ಕೊಡಿ, ಇನ್ಶೂರೆನ್ಸ್. ಸರಿ ಇನ್ಶೂರೆನ್ಸ್ ತೋರಿಸಿದ್ವಿ, ಪೊಲ್ಯೂಷನ್ ಕಂಟ್ರೋಲು ನನ್ನ ಹತ್ರ ಆ ಪಾಯಿಂಟ್ ಅಲ್ಲಿ ಇರ್ಲಿಲ್ಲ. 2000 ಫೈನ್ ಕಟ್ಟಿ ಅಂದ್ರು. ಸರ್ ಏನ್ ಸರ್ ಹಿಂಗಂತೀರಾ ಅಂತಂದ್ರೆ, ಇಲ್ಲ 1000 ರೂಪಾಯಿ ಫೈನ್ ಕಟ್ಟಿ. ಸರ್ ಮತ್ತೆ ಏನ್ ಸರ್ ಸ್ಟೂಡೆಂಟು ಸರ್ ಅಂದ್ರೆ, ಇಲ್ಲ 200 ರೂಪಾಯಿ ಕಟ್ಲೇಬೇಕು ಅಂತ ಕಟ್ಟಿಸ್ಕೊಂಡ್ರು. ಇದೇ ನಾನು ಕಟ್ಟಿರೋ ಫೈನ್ ರೆಸಿಪ್ಟ್. 200 ರೂಪಾಯಿ ಕಟ್ಸ್ಕೊಂಡು ರೆಸಿಪ್ಟ್ ನ ಕೊಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ ನಿಮ್ಗೆ, ನೀವುಗಳು ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡಿ. ಬಿಕಾಸ್ ಅವರು ಏನು ಫಾಲೋ ಮಾಡ್ತಿಲ್ಲ. ಹಿಡಿಬಾರ್ದು, ಜಸ್ಟ್ ಫೈನ್ ಹಾಕ್ಬೇಕು, ಫೋಟೋ ತೆಗೆದು ಹಾಕ್ಬೇಕು ಅಂದ್ರೆ ಅವ್ರು ಏನೂ ಮಾಡ್ತಿಲ್ಲ, ರ್ಯಾಂಡಮ್ ಆಗಿ ಹಿಡಿತಿದ್ದಾರೆ. ನೀವ್ ಇನ್ ಕೇಸ್ ಬಂದ್ರೆ, ಬರೋ ಪ್ಲಾನ್ ಮಾಡಿದ್ರೆ ಹುಷಾರಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡ್ ಬನ್ನಿ.
ಇಲ್ಲ ಅಂದ್ರೆ ಸುಮ್ನೆ ನಮ್ ತರ ಫೈನ್ ಕಟ್ಬೇಕಾಗುತ್ತೆ ನೋಡಿ. ಅರ್ಥ ಆಯ್ತು ಅನ್ಸುತ್ತೆ. ತಿಂಡಿ ತಿನ್ಕೊಂಡು ನಮ್ ರಾಖಿ ಹೇಳ್ದ ಅಂತ ಈ ಶ್ರೀನಿವಾಸ್ ಸಾಗರ್ ಡ್ಯಾಮ್ ಅನ್ನೋ ಕಡೆ ಬಂದ್ವಿ. ಭೋಗಾನಂದಿ ದೇವಸ್ಥಾನದಿಂದ ಸುಮಾರು 18 ಕಿಲೋಮೀಟರ್ ದೂರ ಇತ್ತು. ಅಲ್ಲಿ ಬಂದು ನೋಡಿದ್ರೆ ಪಾರ್ಕಿಂಗ್ ಅಲ್ಲೇ ಎಂಟ್ರೆನ್ಸಿಗೆ ಒಂದೊಂದು ಗಾಡಿಗೆ 10 ರೂಪಾಯಿಂದ 30 ರೂಪಾಯಿ ಇಸ್ಕೊಂಡ್ರು. ಬಟ್ ಇಲ್ಲಿ ಬಂದು ನೋಡ್ರೆ ಇಲ್ಲಿ ನೀರು ಇಲ್ಲ, ಕಾರು ಇಲ್ಲ. ಇದೊಂದು ವ್ಯೂ ಐತ್ ಗುರು. ಈ ಕೆರೆ ನೋಡಕ್ ಅಲ್ಲಿಂದ ಇಲ್ಲಿಗೆ ಬರ್ಬೇಕಿತ್ತ 18 ಕಿಲೋಮೀಟರ್. ನಮ್ಮ ರಾಕಿಗೆ ಏನ್ ಹೇಳ್ಬೇಕು ಗೊತ್ತಾಯ್ತಿಲ್ಲ. ಅವ್ನ್ ಬಂದಾಗ ಫುಲ್ ನೀರು ಹರಿತಿತ್ತಂತೆ, ಬಟ್ ಇವಾಗ ಏನೂ ಇಲ್ಲ. ಲಿಟ್ರಲಿ ವೇಸ್ಟ್ ಆಯ್ತು. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಬಸ್ಸು ಫೈನಲಿ ನಾವು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ಡ್ಯಾಮ್ ನ ನೋಡ್ಕೊಂಡು ಎಂಟ್ರಿಲ್ ಬರ್ಬೇಕಾದ್ರೆ ಗಾಡಿನ ಒಳಗಡೆ ಬಿಡೋಕೆ 10 ರೂಪಾಯಿ ಅಂತ ಒಂದೊಂದು ಗಾಡಿಗೆ ಅಂತ ಇಸ್ಕೊಂಡ್ಬಿಟ್ರು. ಅದಾದ್ಮೇಲೆ ಇಲ್ಲಿ ಬಂದು ನೋಡ್ರಿ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಪೂಜೆ ಸಾಮಾನುಗಳು ಅಂಗಡಿಗಳಿರ್ತಾವೆ. ಇಲ್ಲಿ ಹೆಂಗೆ ಅಂದ್ರೆ ಗಾಡಿಗಳನ್ನ ಕರ್ಕೊಂಡು ಅವ್ರ ಹತ್ರನೇ ಪಾರ್ಕ್ ಮಾಡಿಸ್ಕೋತಾರೆ. ಪಾರ್ಕಿಂಗ್ ಫ್ರೀ ಅಂತೆ, ಬಟ್ ಅವ್ರ ಹತ್ರ ನಾವೇನಾದ್ರೂ ಬೋಣಿ ಮಾಡ್ಬೇಕಂತೆ. ಸೊ ನಮ್ಮ ಹುಡುಗರು ಅದ್ರಲ್ಲಿ ಸ್ವಲ್ಪ ಬಿಸಿ ಆಗ್ಯವ್ರೆ. ನಾನು ಇಲ್ಲಿ ನಿಮ್ ಜೊತೆ ಮಾತಾಡ್ತಿದ್ದೀನಿ. ಸೊ ಈಗ ಸೀದಾ ದೇವಸ್ಥಾನಕ್ಕೆ ಹೋಗೋಣ. ನಾನು ಈ ದೇವಸ್ಥಾನಕ್ಕೆ ಬರ್ತಿರೋದು ಫಸ್ಟ್ ಟೈಮು. ಸೊ ಇಲ್ಲಿ ರೀತಿನಿ ರಿವಾಜು ಎಲ್ಲ ನಮಗೂ ಹೊಸ್ತು. ನೋಡಿ ತಿಳ್ಕೊಳ್ಳೋಣ ಬನ್ನಿ. ನಾಗರೂಪನಾಗಿ ನಿಂತು ನಾಗದೋಷವನ್ನು ಕಳೆವ ಶೇಷರೂಪ ನಾಗರಾಜ ಸುಬ್ರಹ್ಮಣ್ಯ. ಬೆಳಗ್ಗೆ ತಿಂಡಿನ ಹೋಟ್ಲಲ್ಲಿ ಮಾಡಿದ್ ನಮ್ಗೆ ಮಧ್ಯಾಹ್ನದ ಊಟ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ಕಿದೆ. ಸೊ ನಮ್ಮ ಎಂಟೈರ್ ಗ್ಯಾಂಗ್ ಇಲ್ಲಿ ತಿಂತಿದ್ದಾರೆ, ನೀವು ನೋಡ್ಬೋದು. ಸೊ ದೇವರ ಪ್ರಸಾದನ ತಿನ್ಕೊಂಡು ಇವತ್ತು ನಾವು ನಮ್ಮ ಜರ್ನಿನ ಇಲ್ಲಿಗೆ ಎಂಡ್ ಮಾಡಿ ಮನೆ ಕಡೆಗೆ ಹೊರಡ್ತಿದೀವಿ. ಸಿಗೋಣ ಮತ್ತೆ. ಸೊ ಬಸ್ಸು, ಇವತ್ತಿನ ನಮ್ಮ ಟ್ರಿಪ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಇವತ್ತು ನಾವು ಒಟ್ಟು 4 ಜಾಗನ ಕವರ್ ಮಾಡಿದ್ದೀವಿ. ಮೊದಲನೇದು ನಂದಿ ಹಿಲ್ಸ್, ಎರಡನೇದು ಭೋಗನಂದೀಶ್ವರ ದೇವಸ್ಥಾನ, ಮೂರನೇದು ಶ್ರೀನಿವಾಸ ಸಾಗರ ಡ್ಯಾಮು, 4ನೇದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಅಂಡ್ ಇಲ್ಲಿಗೆ ನಮ್ಮ ಟ್ರಿಪ್ ಮುಕ್ತಾಯವಾಗಿದೆ. ಈಗ ಲೆಕ್ಕಾಚಾರ ಮಾಡೋ ಟೈಮು. ಎಂಟೈರ್ ಟ್ರಿಪ್ಗೆ ಎಷ್ಟು ಖರ್ಚಾಯಿತು, ನಾವೆಷ್ಟು ಬಜೆಟ್ ಅಲ್ಲಿ ಟ್ರಿಪ್ನ ಕಂಪ್ಲೀಟ್ ಮಾಡಿದ್ದೀವಿ, ನಾವೆಲ್ಲೆಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ದೀವಿ, ಅಂಡ್ ನೀವು ಟ್ರಿಪ್ನ ಪ್ಲಾನ್ ಮಾಡಿದಾಗ ಆ ಮಿಸ್ಟೇಕ್ಸ್ನ ಎಲ್ಲಿ ಅವಾಯ್ಡ್ ಮಾಡಬಹುದು ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಬನ್ನಿ, ಓಕೆನಾ? ಈಗ ಲೆಕ್ಕಾಚಾರ ಮಾಡೋ ಟೈಮು. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಏನೊಂದು ಡೇ ಔಟಿಂಗ್ ಅಂತ ಹೋಗಿದ್ವಲ್ಲ, ಟ್ರಿಪ್ ಅಂತ, ಇಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಎಷ್ಟು ಖರ್ಚಾಯ್ತು, ಒಬ್ಬೊಬ್ರ ಮೇಲೆ ಎಷ್ಟು ಬಜೆಟ್ ಬಿತ್ತು, ನಾವೆಲ್ಲಿ ಅನಾವಶ್ಯಕವಾಗಿ ಖರ್ಚು ಮಾಡಿದ್ವಿ, ಅಂಡ್ ನೀವು ಹತ್ರ ಟ್ರಿಪ್ ಪ್ಲಾನ್ ಮಾಡಿದಾಗ ಎಲ್ಲಿ ಆ ತಪ್ಪನ್ನ ಮಾಡಕ್ ಹೋಗ್ಬಾರ್ದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀನಿ. ಸೊ ನಾನು ಬೆಳಗ್ಗೆ ಹೇಳಿದೆ ನನ್ನ ಗಾಡಿ ಎಂಟಾರ್ಕ್ ಅಂತ. ನನ್ನ ಗಾಡಿ ಕೊಡೋ ಮೈಲೇಜು 35ರಿಂದ 40, ಆನ್ ಆವರೇಜ್ ಆಗಿ 37 ಅಂತ ಅನ್ಕೊಳ್ಳೋಣ. ಇವತ್ತು ಕಂಪ್ಲೀಟ್ ಡೇ ನಾನು ಓಡಾಡಿದ ಕಿಲೋಮೀಟರ್ ಟೋಟಲ್ ಬಂದ್ಬಿಟ್ಟು 169 ಕಿಲೋಮೀಟರ್. ಅದನ್ನ ರೌಂಡ್ ಆಫ್ ಮಾಡಿ 170 ಕಿಲೋಮೀಟರ್ ಅಂತ ಕನ್ಸಿಡರ್ ಮಾಡೋಣ. ನಾನು ನನ್ನ ಗಾಡಿಗೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ದೆ. ಸೊ ಅದು 500 ರೂಪಾಯಿಗೆ ಸಮ ಆಯ್ತು. ಸೊ ಅದು ಈಕ್ವಲ್ ಶೇರ್ ಆಗಿ 250 ರೂಪಾಯಿ ಬಿತ್ತು ಒಬ್ರು ತಲೆ ಮೇಲೆ. ಸೊ ಗಾಡಿ ಒಂದ್ ಕಡೆ ಸೈಡಿಗೆ ಎತ್ತಿಟ್ಬಿಡೋಣ. ನಾವು ಮೊದಲು ಹೋಗಿದ್ದು ನಂದಿ ಹಿಲ್ಸ್ಗೆ. ನಂದಿ ಹಿಲ್ಸ್ಗೆ ಹೋದ ತಕ್ಷಣ ಗಾಡಿ ಪಾರ್ಕಿಂಗ್ಗೆ ಮತ್ತೆ ಬಾಡಿನ ಅಲೋ ಮಾಡಕ್ಕೆ ಅಂತ 70 ರೂಪಾಯಿ ಇಸ್ಕೊಂಡ್ರು ಒಂದು ಗಾಡಿಗೆ 2 ಬಾಡಿಗೆ. ಸೊ ಅದು ಈಕ್ವಲ್ ಆಗಿ ಡಿವೈಡ್ ಆದ್ರೆ 35 ರೂಪಾಯಿ. ನಂದಿ ಬೆಟ್ಟದಲ್ಲಿ 35 ರೂಪಾಯಿ. ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪಾರ್ಕಿಂಗ್ ಮತ್ತೆ ಚಪ್ಪಲಿ ಬಿಡಕ್ಕೆ ಅಂತ 30 ರೂಪಾಯಿ ಆಯ್ತು. ಸೊ ಅದು ಡಿವೈಡ್ ಆದ್ರೆ 15 ರೂಪಾಯಿ. 35 + 15 50 ರೂಪಾಯಿ ಅಲ್ಲಿ ಮುಗೀತು. ಅಂಡ್ ಅದಾದ್ಮೇಲೆ ನಾವು ಶ್ರೀನಿವಾಸ ಸಾಗರ್ ಬೆಟ್ಟಕ್ಕೆ ಹೋದಾಗ ಅಲ್ಲಿ 10 ರೂಪಾಯಿ ಇಸ್ಕೊಂಡ್ರು ಒಂದ್ ಗಾಡಿಗೆ. ಅದು ಡಿವೈಡ್ ಆದ್ರೆ 5 ರೂಪಾಯಿ, 55 ರೂಪಾಯಿ ಬಿತ್ತು. ಇನ್ನು ನಾವು ತಿಂಡಿಗೆ ಹೋದಾಗ ತಲೆಗೆ 50 ರೂಪಾಯಿ ಬಿತ್ತು. ಸೊ 55 + 50 105 ರೂಪಾಯಿ. ನಾವು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಯಾವುದೇ ರೀತಿ ಖರ್ಚು ಬೀಳಿಲ್ಲ. ಅಂಡ್ ಇನ್ಫ್ಯಾಕ್ಟ್ ನಮ್ಗೆ ಅಲ್ಲಿ ಫ್ರೀ ಆಗಿ ಊಟ ಸಿಕ್ಕಿದ್ರಿಂದ ಊಟದ ಖರ್ಚು ಕೂಡ ಅಲ್ಲೇ ಉಳಿಸ್ಕೊಂಡ್ವಿ. ಅಲ್ಲಿಂದ ನಾವು ಟೋಟಲ್ ಮಾಡಿದ್ರೆ 250 + 105 355 ರೂಪಾಯಿ. ಬಟ್ ನಾವಿಲ್ಲಿ ಅನಾವಶ್ಯಕವಾಗಿ ಖರ್ಚು ಮಾಡಿದ್ ಎಲ್ಲಪ್ಪ ಅಂದ್ರೆ ಪಾರ್ಕಿಂಗು, ಚಪ್ಪಲಿ ಸ್ಟ್ಯಾಂಡು, ಈ ತರ ವಿಚಾರಗಳಲ್ಲಿ ನಾವು ಸ್ವಲ್ಪ ಕಾಂಪ್ರಮೈಸ್ ಆಗಿ ಬೇರೆ ಆಲ್ಟರ್ನೇಟಿವ್ ಚೂಸ್ ಮಾಡ್ಕೋಬೋದಿತ್ತು. ನೀವು ಟ್ರಿಪ್ ಪ್ಲಾನ್ ಮಾಡಿದಾಗ ದಯವಿಟ್ಟು ಈ ರೀತಿ ಅಂತೂ ಮಾಡ್ಕೋಬೇಡಿ. ನಿಮ್ ಗಾಡಿನ ಹೊರಗಡೆನೆಲ್ಲಾದ್ರೂ ಪಾರ್ಕ್ ಮಾಡಿ, ಚಪ್ಪಲಿ ಕೂಡ ಅಲ್ಲೇ ಬಿಟ್ಟು ಹೋಗಿ. ಬಿಕಾಸ್ ಆ ಸಣ್ಣ ಟೈಮ್ ಗ್ಯಾಪ್ ಅಲ್ಲಿ ಯಾರು ಬಂದು ನಿಮ್ ಚಪ್ಪಲಿನ ಗಾಡಿನ ಕತ್ಕೊಂಡು ಹೋಗಲ್ಲ. ಇದಾದ್ಮೇಲೆ ಫೈನಲಿ ನಾನ್ ಹೇಳೋದೇನಪ್ಪಾ ಅಂದ್ರೆ, ನಾನ್ ಬೆಳಗ್ಗೆ ಮನೆ ಬಿಟ್ಟಿದ್ದು 3 ಗಂಟೆಗೆ ಬೆಳಗಿನ ಜಾವ. ಇವಾಗ ಬಂದು ಮನೆಗೆ ರೀಚ್ ಆದಾಗ 3 ಗಂಟೆ 3:15 ಆಗಿದೆ. ಸೊ 12 ಅವರ್ ಟೈಮ್ ಗ್ಯಾಪ್ ಅಲ್ಲಿ ನಾವು ಬ್ಯಾಂಗ್ಳೂರ್ ಸುತ್ತಮುತ್ತ ಇರೋ 4 ಪ್ಲೇಸ್ಗಳನ್ನ ಕವರ್ ಮಾಡ್ಕೊಂಡ್ ಬಂದಿದೀವಿ. ನಾನ್ ಹೇಳೋದೇನಪ್ಪಾ ಅಂದ್ರೆ, ನೀವು ಶೇರಿಂಗ್ ಅಲ್ಲಿ ಹೋದಾಗ ನಿಮ್ ಮೇಲೆ ಬೀಳೋ ಎಕ್ಸ್ಪೆನ್ಸಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂಡ್ ನಿಮ್ ಹತ್ರ ಗಾಡಿ ಸ್ವಲ್ಪ ಚೆನ್ನಾಗಿರೋ ಮೈಲೇಜ್ ಇದ್ದಿದ್ರೆ ನಿಮ್ಗೆ ಇನ್ನ ಕಮ್ಮಿನೇ ಬೀಳುತ್ತೆ. ಅಪ್ರಾಕ್ಸ್ ನಿಮ್ಗೊಂದು 300 ಅಥವಾ 280 ರೂಪಾಯಿ ಆಟನೇ ಮುಗ್ದು ಹೋಗುತ್ತೆ ಅಂತ ಹೇಳ್ಬೋದು. ನೀವು ಕೇಳ್ಬೋದು, ಪೊಲೀಸ್ ಫೈನ್ ಕಟ್ಟದಲ್ಲ ಅದನ್ನ ಇದಕ್ಕೆ ಸೇರ್ಸಲ್ವಾ ಅಂತ. ಅದು ನಾನ್ ಮಾಡಿದ ತಪ್ಪಿಂದ ಕಟ್ಟಿರೋದು. ಸೊ ಅದನ್ನ ನೀವು ಮಾಡ್ತೀರಾ ಅಂತ ನಾನು ಎಲ್ರಿಗೂ ಸೇರಿಸಿ ಅದನ್ನ ಬಜೆಟ್ ಅಂತ ಹೇಳಕ್ ಆಗಲ್ಲ. ಸೊ ನನಗೆ ಟ್ರಿಪ್ಗೆ ಅಂತ ಖರ್ಚಾಗಿರೋ ಬಜೆಟ್ ಬಂದು 355. ಬಟ್ ಅದರಲ್ಲಿ
ನಾನು ಖರ್ಚು ಮಾಡೋ ಅವಶ್ಯಕತೆ ಇಲ್ದಿದ್ದು ಖರ್ಚು ಮಾಡಿರೋ ಅಮೌಂಟ್ ಒಂದು 50 ರೂಪಾಯಿ ಕಳೆದ್ರೆ ಬರೀ 300 ರೂಪಾಯಿಲಿ ನಾನು ಈ ಟ್ರಿಪ್ ನ ಮುಗಿಸ್ತಿದ್ದಿ ಅಂತ ಹೇಳ್ಬೋದು. ಬಟ್ ನೀವು ಇದನ್ನ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಬರೀ 300 ರೂಪಾಯಿಲಿ ಈ ಒಂದು ಟ್ರಿಪ್ ನ ಕಂಪ್ಲೀಟ್ ಆಗಿ ಕವರ್ ಮಾಡಿ ಬರ್ಬೋದು. ನಾನು ಹೇಳೋ ಸಜೆಷನ್ಸ್ ನಾನು ತಗೋಬೇಕು ಅಂತಾನೆ ಏನಿಲ್ಲ, ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿರೋದನ್ನ ಶೇರ್ ಮಾಡ್ತೀನಿ. ಇನ್ ಕೇಸ್ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿ ನೀವೇನಾದ್ರೂ ಇದನ್ನ ತಗೊಂಡ್ರೆ ನನ್ನಷ್ಟು ಖುಷಿ ಪಡೋನು ಇನ್ನೊಬ್ಬ ಇಲ್ಲ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಸುದ್ದಿ ಆಗಿತ್ತು. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇರಿ. ನಮ್ಮ ಚಾನಲ್ ನ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ತರದ ಒಳ್ಳೆ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ರಿಗೂ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ. ಟಿಲ್ ದೆನ್ ಬಾಯ್. la 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 la